ಬೆಂಗಳೂರಿನ ಎಂಎಸ್ ರಾಮಯ್ಯ ಮೆಡಿಕಲ್ ಕಾಲೇಜಿನಲ್ಲಿ 2 ದಿನ ಸಿಂಪೋಸಿಯಂ ಆನ್ ಎಮರ್ಜಿಂಗ್ ಬಯೋಥ್ರೆಟ್ಸ್ ಎಂಬ ವಿಚಾರದ ಮೇಲೆ ವರ್ಕ್ಶಾಪ್ ಮಾಡಲಾಯಿತು. ಏಷ್ಯಾ ಸೆಂಟರ್ ಫಾರ್ ಹೆಲ್ತ್ ಸೆಕ್ಯೂರಿಟಿ ಹಾಗೂ ಸೇಫ್ಟಿ ನೆಟ್ನ ಸಹಯೋಗದೊಂದಿಗೆ ಈ ಕಾರ್ಯಾಗಾರವನ್ನು ರಾಮಯ್ಯ ಮೆಡಿಕಲ್ ಕಾಲೇಜಿನಲ್ಲಿ ಆಯೋಜಿಸಲಾಗಿತ್ತು. ಈ ಸೆಮಿನಾರ್ನಲ್ಲಿ ವೈರಾಲಜಿ, ಸಾರ್ವಜನಿಕ ಆರೋಗ್ಯ ಸಿದ್ಧತೆ ಮತ್ತು ಜೈವಿಕ ಭದ್ರತೆ ಬಗ್ಗೆ ಚರ್ಚಿಸಲಾಯಿತು. ಈ ಸಂಕೀರ್ಣದಲ್ಲಿ ವಿವಿಧ ಕಾಲೇಜಿನ ತಜ್ಞರು ಭಾಗವಹಿಸಿದ್ರು. Center of Excellence for propagating national security issues, the comprehensive nature of national security issues, in which we deal with a number of non-traditional security threats to India, in which one of the main aspects we are focusing is also on biosecurity. So in the last 2 days, in collaboration with Asia Center for Health Security of National University of Singapore and Safety Net, we conducted a 2 days program. And yesterday's where we spoke about the role of the ICMR, the Indian Council of Medical Research, and the One Health program which the government is rolling out. So we already have some outbreak responses in place in the form of rapid response teams, and now the One Health response is getting more and more credibility. We have One Health centers in Bangalore, and the government is also planning to have COVID, right? So COVID is affecting not only one place, it is affecting the entire world. So it is called pandemic, and we will be facing similar pandemics in future. That is how the diseases are evolving. Now, as a country, we should understand how to prevent ourselves from such pandemics in future. With that goal in mind, we all developed these roundtables to discuss, okay, what we learned from those pandemics in COVID and how we can best prepare ourselves for handling system. ಸೊ ಲೈಕ್ ನಾವು ಒಂದು ಸಂಶೋಧನೆಯಲ್ಲಿ ಇವಾಗ ಲಾಂಗ್ ಕೋವಿಡ್ ಅಂತ ಒಂದು ಇಟ್ಸ್ ಎ ವೆರಿ ವೆಲ್ ನೋನ್ ಟರ್ಮ್. ಅಂದರೆ ಕೋವಿಡ್ನ ನಂತರ ಆಗ್ತಿರ್ತಕ್ಕಂಥ ಆರೋಗ್ಯದ ಮೇಲಿನ ಪರಿಣಾಮಗಳು. ಸೊ ಕೋವಿಡ್ ಕಾಯಿಲೆ ಏನೋ ಲೈಕ್ ನೆಗಡಿ, ಕೆಮ್ಮು, ಜ್ವರ ಇದ್ದಿದ್ದು ಕಡಿಮೆ ಆಗಿದೆ. ಬಟ್ 2 ತಿಂಗಳು, 3 ತಿಂಗಳು, 1 ವರ್ಷ, 2 ವರ್ಷಗಳ ನಂತರ ಕೋವಿಡ್ನ ಒಂದು ಕಾಯಿಲೆಯ ಒಂದು ನೆಕ್ಸ್ಟ್ ಸಿಂಪ್ಟಮ್ಸ್ ಅಥವಾ ಅದು ಲಾಂಗ್ ಕೋವಿಡಲ್ಲಿ ಏನಾಗ್ತಿದೆ ಅನ್ನೋದ್ರ ಬಗ್ಗೆ ಬಹಳಷ್ಟು ರಿಸರ್ಚ್ ನಡೀತಿದೆ. ಸೊ ಅದು ಒಂದು ಹಂತದಲ್ಲಿ. ಎರಡನೇದು, ಕೋವಿಡ್ ಅಲ್ಲದೇನೆ ಬೇರೆ ಒಂದು ಸಾಂಕ್ರಾಮಿಕ ರೋಗಗಳು. ಸೊ ಇಟ್ ಕ್ಯಾನ್ ಬಿ ನಿಫಾ ವೈರಸ್. 2-3 ದಿನಗಳಿಂದ ಲೈಕ್ ದೇರ್ ಇಸ್ ಸಮ್ ನ್ಯೂಸ್ ಅಬೌಟ್ ಈ ನಿಫಾ ವೈರಸ್. ಕೇರಳದಲ್ಲಿ ನಾವು 2-3 ವರ್ಷದ ಹಿಂದೆ ಏನು ನೋಡಿದ್ವೋ ಅದರ ಒಂದು ಲೈಕ್ ನೆಕ್ಸ್ಟ್ ರೀಎಮರ್ಜಿಂಗ್ ಇದೇನ ಆಗಿ ದೇರ್ ಆರ್ ಸಮ್ ಡಿಸೀಸಸ್ ಲೈಕ್ ನಿಫಾ ವೈರಸ್. ಅದಲ್ಲದೇನೆ ಬೇರೆ ಇನ್ಫ್ಲೂಯೆನ್ಸಾ ವೈರಸ್ಸಿನ ಹೊಸ ತಳಿಗಳು ಕಂಡು ಬರ್ತಿದೆ. ಸೊ ಈ ರೀತಿಯಾದಂಥ ವೈರಸಸ್ ಆ್ಯಂಡ್ ಬ್ಯಾಕ್ಟೀರಿಯಾ ಅದು ಇದ್ದೇ ಇರುತ್ತೆ ಜಗತ್ತಿನಲ್ಲಿ. ಎಷ್ಟು ಕಾಲ ಹ್ಯೂಮನ್ ಅಥವಾ ಮಾನವರು ಇರ್ತಾರೋ ವೈರಸಸ್ ಮತ್ತು ಬ್ಯಾಕ್ಟೀರಿಯಾಗಳೂ ಇದ್ದೇ ಇರುತ್ತೆ. ಸೊ ಆ ಕಾರಣದಿಂದಾಗಿ ಅದರಿಂದ ಹೆದರ್ಕೊಳ್ಳೋ ಅವಶ್ಯಕತೆ ಇಲ್ಲ. ಬಟ್ ಸರ್ಟನ್ಲಿ ವಿ ಶುಡ್ ಟೇಕ್ ಎಲ್ಲ ರೀತಿಯಾದಂಥ ಪ್ರಿಕಾಷನ್ಸ್ ಮತ್ತು ಅದನ್ನು ತಡೆಗಟ್ಟೋ ಒಂದು ಪ್ರಯತ್ನನ ನಾವು ಮಾಡಬೇಕು ಅನ್ನೋದು ಬಹಳ ಮುಖ್ಯ ಆಗುತ್ತೆ.